ಡಿಕೆ ಮತ್ತು ಶಾಮನೂರು ಶಿವಶಂಕರ್ ಅವರ ಇಂಡಿಸಿಪ್ಲಿನ್ ನಡೆಯನ್ನ ಕೆದಕಿದ್ದಾರೆ ರಾಜಣ್ಣ. ಹೂ ಇಸ್ ರಾಹುಲ್ ಗಾಂಧಿ ಅಂತ ಕೇಳಿದ್ದ ಸದ್ಗುರು ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗಿದ್ರು. ಅಂಥ ವ್ಯಕ್ತಿ ಜೊತೆ ವೇದಿಕೆ ಹಂಚಿಕೊಂಡ್ರೆ ಏನು ಡಿಸಿಪ್ಲಿನ್ ಅಂತಾರೆ? ಅದಕ್ಕೇನು ಡಿಸಿಪ್ಲಿನ್ ಅಂತಾರ? ಪ್ರಯಾಗ್ರಾಜ್ನಲ್ಲಿ ಹೋಗಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂತ ಖರ್ಗೆ ಕೇಳಿದ್ರು. ಆದರೆ ಇವರು ಹೋಗಿ ಮುಳುಗ್ ಬಂದರು. ಇದನ್ನ ಏನು ಡಿಸಿಪ್ಲಿನ್ ಅಂತಾರ? ಅಸಲಿಗೆ ರಾಹುಲ್ ಗಾಂಧಿ ಶತ್ರುಗಳಿಂದ ಇನ್ವಿಟೇಷನ್ನೇ ಪಡೆಯಲ್ಲ. ಆದರೆ ಇವರು ಹೋಗಿ ಅಂಥವ್ರ ಮನೆ ಮದುವೆಯಲ್ಲೆಲ್ಲ ಭಾಗಿಯಾಗ್ತಾರ್ರಿ. ಏನ್ರಿ ಇವ್ರ ನಡೆ? ಡಿ ಕೆ ಹೆಸರು ಹೇಳದೆ ಅಶಿಸ್ತಿನ ಲೆಕ್ಕ ಹೇಳಿ ಬೆಂಕಿ ಕಾರಿದ್ದಾರೆ ಸಿಎಂ ಆಪ್ತ ಕೆ ಎನ್ ರಾಜಣ್ಣ. ಶಿವಮೊಗ್ಗಕ್ಕೆ ಹೋಗಿ ರಾಘವೇಂದ್ರ ಅವ್ರನ್ನ ಗೆಲ್ಸಿ ಅಂತ ಶಾಮನೂರು ಶಿವಶಂಕರಪ್ಪ ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ರು. ಆದರೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಲಿಲ್ಲ. ಅದು ಪಕ್ಷ ವಿರೋಧಿ ಕ್ರಮ ಅಲ್ವಾ? ಇನ್ನೊಂದು ಪಕ್ಷಕ್ಕೆ ಮತ ಹಾಕಿ ಅನ್ನೋದು ಇಂಡಿಸಿಪ್ಲಿನ್ ಆಗಲ್ವಾ ನಿಮಗೆ? ನಮ್ಮದು ಮಾತ್ರ ಕಾಣಿಸ್ತಾ ಇದೆಯಾ? ಲೋಕಸಮರದ ವೇಳೆ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಉಲ್ಲೇಖಿಸಿ ರಾಜಣ್ಣ ಕೆಂಡ ಕಾರ್ತಿದ್ದಾರೆ. ಓಕೆ, ಇದೆಲ್ಲ ಓಲ್ಡ್ ಇನ್ಫಾರ್ಮೇಷನ್. ಆದರೆ ಈಗ ಪ್ರಸ್ತುತವಾಗಿ ಪ್ರಚಲಿತದಲ್ಲಿ ಇರೋದ್ರಿಂದ ಇದು ಹೊಸ ರೂಪವನ್ನು ಪಡೆದುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರು ಇಲ್ಲ ದೈಹಿಕವಾಗಿ. ಅವರು ಒಮ್ಮೆ ವೇದಿಕೆಯಲ್ಲೇ ರಾಘವೇಂದ್ರ ಅವರನ್ನು, BY ರಾಘವೇಂದ್ರ ಯಡಿಯೂರಪ್ಪ ಅವರ ಪುತ್ರನನ್ನು ಗೆಲ್ಲಿಸಿ ಅಂತ ಹೇಳಿದರು. ಕಾಂಗ್ರೆಸ್ನವರಾಗಿ BJP ಅವ್ರನ್ನ ಗೆಲ್ಲಿಸಿ ಅಂತ ಹೇಳ್ತಾರಲ್ಲ, ಅಲ್ಲ ಅವ್ರು ಹೇಳಿದರೆ ಜನ ಗೆಲ್ಲಿಸ್ತಾರಾ ಅಥವಾ ಅವ್ರಿಗೆ ಗೆಲ್ಲೋ ಸಾಮರ್ಥ್ಯ ಪಡ್ಕೊಂಡಿದ್ದಾರೆ, ಅದು ಸೆಕೆಂಡ್ರಿ ಡಿಸ್ಕಷನ್. ಯಾಕಂದರೆ ಅದನ್ನೇ ಒಪ್ಪಲ್ಲ. ಅದನ್ನು ಹೇಳೋಕೆ ಇವರೇ ಬೇಕೇನ್ರಿ? ರಾಘವೇಂದ್ರ ಅವ್ರನ್ನ ಹೆಂಗಿದ್ರು ಗೆಲ್ಲಿಸ್ತೀವಿ ಅಂತ ಹೇಳೋ ಒಂದು ವಾದ ಕೂಡ ಇದೆ, ದಟ್ ಸೆಕೆಂಡ್ರಿ. ಆದರೆ ಇವರು ಆ ರೀತಿ ಹೇಳೋದು ಸರಿನಾ? ಯಜಮಾನ್ರಂಗೆ ಹೇಳಿದ್ರು ಅಂತ ಅಬ್ದುಲ್ ಜಬ್ಬಾರ್ ಕೂಡ ಹೇಳ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಉದ್ದೇಶಿಸಿ ಹೇಳ್ತಾ ಇದ್ರು ಲೋಕಸಮರದ ವೇಳೆ. ಈಗ ಅಬ್ದುಲ್ ಜಬ್ಬಾರ್ ಅವ್ರು ಮಾಡಿರೋದು ಎಲ್ಲ ತಪ್ಪಾಗ್ಬಿಡುತ್ತಾ ನಿಮಗೆ ಅಂತ ಈಗ KN ರಾಜಣ್ಣ ಅವರು ಕೆಂಡ ಕಾರ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಯಾವುದೇ ರೀತಿಯ ಕಾಮೆಂಟ್ಸ್ ಮಾಡಬಾರ್ದು, ಗೊತ್ತಾಯ್ತಾ? ಆದರೂ ಕೂಡ ಶಿವಮೊಗ್ಗ ಎಲೆಕ್ಷನ್ಗೆ ಹೋಗಿ ಅವರು ರಾಘವೇಂದ್ರನಿಗೆ ಮತ ಹಾಕಿ ಅಂತೇಳಿ ಭಾಷಣ ಮಾಡಿಬಿಟ್ರು. ಅವಾಗೇನು ಕ್ರಮನೇ ಆಗಲಿಲ್ಲ. ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ಮತ್ತು ಅವಾಗ ಇವರೇ ಎಲ್ಲರೂ ಇದ್ರಲ್ಲ, ಏನು ಮಾಡ್ತಿದ್ರು ಇವರೆಲ್ಲ? ಅವ್ರಿಗೆ ಅಟ್ಲೀಸ್ಟ್ ಮೌಖಿಕವಾಗಾದ್ರೂ ಕೂಡ ಅವ್ರಿಗೊಂದು ಎಚ್ಚರಿಕೆ ಕೊಡ್ಬೇಕಲ್ಲ, ಏನೋ ಕೊಟ್ಟಿದ್ರ? ಮತ್ತು ಅವ್ರು ಹೋಗಿ ಡಯಾಸ್ ಹಾಕೊಂಡು ಡಯಾಸ್ ಮೇಲೆ ರಾಘವೇಂದ್ರನ ಮತ ಹಾಕಬೇಕು ಅಂತ ಹೇಳಿ ಮಾತಾಡ್ತಾರೆ. ನಾವು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ, ಸಂಗತಿ ಹೇಳ್ತಾ ಇದ್ದೀನಿ ಅಷ್ಟೇ. ಅವೆಲ್ಲನೂ ಕೂಡ ಇಂಡಿಕೇಶನ್ನು ಇಂಡಿಸಿಪ್ಲಿನ್ಗೆ. ಅದೆಲ್ಲ ಈಗ ಅವ್ರದ್ದು ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಹೋಗಿ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು, ಪಕ್ಷದಲ್ಲಿ ಶಾಸಕರಾಗಿದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಿ ಅಂತೇಳಿ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪಕ್ಷಕ್ಕೆ ಇಂಡಿಸಿಪ್ಲಿನ್ ಇದೆ ಪಕ್ಷದಲ್ಲಿ ಇರ್ತಕ್ಕಂಥದ್ದನ್ನ ತೋರಿಸಿ ರಾಜ್ಯ ನಾಯಕರು ಹೈಕಮಾಂಡ್ ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿನೇ ತೀರ್ಮಾನ ಮಾಡೋದು. ಯಾರೊಬ್ರೆ ಮಾಡ್ತಾರೆ ಅಂತ ಹೇಳಿ ಏನು ತಿಳ್ಕೊಬಾರ್ದು. ನಾನು ಆಗ್ಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ, ನಾನು ಆಗೋದು ಇಲ್ಲ. ಎಲ್ಲ ವಾಪಸ್ ಹೊರಟ್ರಲ್ಲ ಡೆಲ್ಲಿಯಿಂದ ಬೆಳಿಗ್ಗೆನೆ ಹೊರಟ್ರಲ್ರಿ, ಲ್ಯಾಂಡ್ ಆಗೋರೆಲ್ಲರೂ ಅವರೆಲ್ಲರ ಬಯಕೆ ಈಡೇರ್ಲಿ ಅಂತೇಳಿ ನಾನು ಆಶಿಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದಿವಂಗತರಾಗಿದ್ದಾರೆ. ಅವ್ರ ಬಗ್ಗೆ ನಾವು ಯಾವುದೇ ರೀತಿಯ ಕಾಮೆಂಟ್ಸ್ ಮಾಡಬಾರ್ದು, ಗೊತ್ತಾಯ್ತಾ? ಆದರೂ ಕೂಡ ಶಿವಮೊಗ್ಗ ಎಲೆಕ್ಷನ್ಗೆ ಹೋಗಿ ಅವರು ರಾಘವೇಂದ್ರನಿಗೆ ಮತ ಹಾಕಿ ಅಂತೇಳಿ ಭಾಷಣ ಮಾಡಿಬಿಟ್ರು. ಅವಾಗೇನು ಕ್ರಮನೇ ಆಗಲಿಲ್ಲ. ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ಮತ್ತು ಅವಾಗ ಇವರೇ ಎಲ್ಲರೂ ಇದ್ರಲ್ಲ, ಏನು ಮಾಡ್ತಿದ್ರು ಇವರೆಲ್ಲ? ಅವ್ರಿಗೆ ಅಟ್ಲೀಸ್ಟ್ ಮೌಖಿಕವಾಗಾದ್ರೂ ಕೂಡ ಅವ್ರಿಗೊಂದು